ಸೋಮವಾರದ ಡೈಲಿ ರೊಟೀನು. ಸೋಮವಾರ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚೋ ಹೊತ್ರನಿಂದ ಸಂಜೆ 8:45ವರೆಗೂ ಏನೇನೆಲ್ಲ ಕೆಲಸ ಆಗುತ್ತೆ, ಏನೆಲ್ಲ ಮಾಡ್ತೀನಿ, ನನಗೆಷ್ಟೆಲ್ಲ ಹೋಟೆಲಿಲ್ಲ ಅಂದರೆ ಕೆಲಸ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಈಗ ಫಸ್ಟು ದೇವರು ಇದರಲ್ಲಿಂದೆಲ್ಲ ಕ್ಲೀನ್ ಮಾಡಿಕೊಂಡು ಎಣ್ಣೆ ಎಲ್ಲ ಹಾಕಿ ಹಾಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕಾಗಿತ್ತು. ನೀಟಾಗಿ ಎಲ್ಲ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕಿ ಒಳಗಡೆ ಹೋಗಿ ದೀಪ ಹಚ್ಚಿದಾದ್ಮೇಲೆ ಚಪಾತಿ ಮಾಡಬೇಕು ಅಂತ ಹೋಗ್ತೀನಿ. ಹಾಗೆ ಸಿಂಪಲ್ ವ್ಲಾಗೇನೆ, ಸಿಂಪಲ್ಲಾಗೇ ಇರುತ್ತೆ ಕೆಲಸ, ಯಾವುದೂ ಏನು ಅಷ್ಟೊಂದು ಇದಿರಲಿಲ್ಲ ನನಗೆ. ಸೊ ಹೋಟೆಲು ಇಲ್ಲದೆ ಇರೋ ಕಾರಣ ಇವತ್ತು ತುಂಬ ರೆಸ್ಟಲ್ಲೇ ಇದ್ದೆ. ಅಷ್ಟೊಂದು ಏನೂ ಕೆಲಸ ಇರಲಿಲ್ಲ. ಜಸ್ಟ್ ಅಡುಗೆ ಮಾಡಿದ್ದು, ಟಿಫನ್ ಮಾಡಿದ್ದು, ಇಷ್ಟು ಬಿಟ್ಟರೆ ಬೇರೆ ಬಟ್ಟೆ ಒಗ್ದಿಲ್ಲ, ಏನೂ ಮಾಡಲಿಲ್ಲ. ಸೊ ನಾರ್ಮಲ್ ವ್ಲಾಗೇನೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನಂಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಮೋನೋ ಆನ್ ಆಗಿ 5 ತಿಂಗಳಾಗಿದೆ. ಇನ್ನೂ ಕೂಡ ನಾನು ₹1 ಕೂಡ ದುಡ್ಡು ತೊಗೊಂಡಿಲ್ಲ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿದರೆ ನನ್ನ ಚಾನಲಲ್ಲಿ ಈ ತಿಂಗಳಾದರೂ ನಾನು ಅಮೌಂಟ್ ತೊಗೊಳ್ಳೋ ಥರ ಆಗಲಿ ಅಂತ ಆಶಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಕಂಟಿನ್ಯೂ ವ್ಲಾಗ್ ಮಾಡೋಣ. ಈಗ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಯಾಕಂದರೆ ಸಿಂಪಲ್ ವ್ಲಾಗ್ ಆಗಿರೋದ್ರಿಂದ ಮಾತು ಏನು ಅಷ್ಟೊಂದಿಲ್ಲ, ನಾರ್ಮಲ್ ಅಡುಗೆನೇ. ಸೊ ಅಡುಗೆಯಲ್ಲಿ ಏನೇನಪ್ಪ ಮಾಡಿದ್ದೀನಿ ಅಂದರೆ ಚಪಾತಿ, ನಾರ್ಮಲ್ ಚಟ್ನಿ, ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ ಎಲ್ಲನೂ ಹಾಕಿದ್ದೀನಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಹಾಗೆ ಟೊಮೆಟೊ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಬೇಳೆ, 5 ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿಬಿಟ್ಟು ನಾನು ಮಿಕ್ಸಿಗೆ ಫಸ್ಟ್ ಬೇಯಿಸ್ಕೊತೀನಿ. ಆಮೇಲೆ ಬೆಂದ ಮೇಲೆ ಟಮಾಟ, ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಹುಣಸೆಹಣ್ಣು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಸಾಂಬಾರು ಆಗಿರ್ಬೋದು, ರಸಮ್ ಥರ ಚೆನ್ನಾಗಿರುತ್ತೆ. ಸೊ ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಟೇಬಲ್ಲು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಎಲ್ಲರೂ ಟ್ರೈ ಮಾಡಿ. ಬನ್ನಿ ಈಗ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ವಿಡಿಯೋಸ್ನ ನೋಡಿ. ಇವತ್ತಿನ ದಿನ ಸೋಮವಾರ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿದೆ. 9 ಗಂಟೆ ಆಗೋಗಿತ್ತು ಸ್ನಾನ ಮಾಡೋಷ್ಟರೊಳಗಾಗಿ. ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ಟಿಫನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತು ಹೋಟೆಲ್ ಇಲ್ಲ, ಯಜಮಾನ್ರಿಗೂ ಹುಷಾರಿಲ್ಲ ಅಂತೇಳಿ ಲೀವ್ ಹಾಕಿದ್ರು. ಲಾಸ್ಟ್ ವೀಕು ಕೂಡ ಲೀವೇನೆ. ಸೊ ಸೋಮವಾರ ಲಾಸ್ಟ್ ವೀಕು ಲೀವ್ ಹಾಕಿದರೆ ಅದರಲ್ಲಿ ನಾನು ತೋರಿಸ್ದೆ ಏನೇನೆಲ್ಲ ಮಾಡಿದ್ದೀನಿ ಅಂತ ಲಾಸ್ಟ್ ವೀಕ್ ವ್ಲಾಗಲ್ಲಿ. ಈ ವೀಕ್ ವ್ಲಾಗು ಆ್ಯಕ್ಚುಲಿ ನಾನು ಬೆಳಗ್ಗೆ ಹಿಟ್ಟೆಲ್ಲ ಎತ್ತಿಟ್ಟಾಗ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ನಾನು ಡಿಲೀಟ್ ಮಾಡಿಬಿಟ್ಟೆ ಅದನ್ನು, ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅಂತ. ಬಟ್ ಅದು ಬ್ಯಾಕಪ್ ಆಗಲಿಲ್ಲ ನನಗೆ. ಸೊ ಈಗ ಸ್ನಾನ ಮಾಡ್ಕೊಂಬಂದು ದೇವ್ರ ದೀಪ ಹಚ್ಚೋ ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನು ಏನಪ್ಪ ಅಂದರೆ ಚಪಾತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಕುಂಕುಮ ಜಾಸ್ತಿ. ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಬೇಕು. ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮೂರನ್ನು ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆ ಪಪ್ಪು, ಕೊಬ್ಬರಿ ಆಪ್ಷನಲ್, ಕೊಬ್ಬರಿ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದಕ್ಕೆ ನೀವು ಆ್ಯಡ್ ಮಾಡ್ಕೋತೀವಿ ಅಂದರೆ, ಬೇಡ ಅಂದರೆ ಇಷ್ಟನ್ನೇ ನೀವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೋದು. ಬೇಕು ಅಂದರೆ 1 ಈರುಳ್ಳಿ, 1 ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬೋದು. ಸೊ ನಾನು ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು 3 ಹಾಕ್ತೀನಿ ಇವಾಗ. ಶುಂಠಿ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ ಶುಂಠಿ ಹಾಕಿದ್ರೆ. ನೀವು ಯಾವುದೇ ಚಟ್ನಿಗೆ ಶುಂಠಿ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ನಾನು ಶುಂಠಿ ಕೂಡ ಹಾಕ್ತೀನಿ. ಸೊ ನಾನೇನು ಹೊಟ್ಟು ತೆಗಿತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಹೊಟ್ಟು ತೆಗೆದ್ಬಿಟ್ಟು ಹಾಕಿ, ನಾನೇನು ಹೊಟ್ಟು ತೆಗಿತಿಲ್ಲ. 3 ರಿಂದ 4 ಬೆಳ್ಳುಳ್ಳಿ ಹಾಕಿದ್ದೀನಿ. ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ. ಮೊದಲು ಜೀರಿಗೆ ಖಾಲಿ ಮಾಡಿಸ್ಕೊಡ್ತಾರೆ. ನಾನು ಏನಾದ್ರೂ ಬೇಕು ಅಂತ ಇಟ್ಟಿದ್ರೆ ಕೂಡ ಜೀರಿಗೆ ಯಾವಾಗಲೂ ಖಾಲಿ ಆಗೋಗಿರುತ್ತೆ ನಮ್ಮ ಮನೇಲಿ.
ಶುಂಠಿ ಹಾಕೋಣ, ಸ್ವಲ್ಪ ಶುಂಠಿ ತೊಳೆದ್ಬಿಟ್ಟು ಶುಂಠಿ ಇಷ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಳ್ಳೋದು. ಈರುಳ್ಳಿ ನಾನು ಹಾಕಲಿಲ್ಲ, ಸೊ ಜೀರಿಗೆ ಸಿಗಲಿಲ್ಲ, ಅಂಗಡಿಯಿಂದ ತರಬೇಕು, ಸೊ ಅದಕ್ಕೆ ಜೀರಿಗೆ ತಂದಿಲ್ಲ ನಾನು. ಸೊ ಇಷ್ಟನ್ನೇ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ. ಇನ್ನು ಚಪಾತಿ, ನಾರ್ಮಲ್ ಆಗಿ ಚಪಾತಿ ಹಿಟ್ಟು ನಾನು ಆಲ್ರೆಡಿ ಹೇಗೆ ಕಲಿಸೋದು ಅಂತ ತೋರಿಸಿದೆ. ಅಟ್ಲೀಸ್ಟ್ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸಾಂಬಾರು ಬಂದು ಬೇಳೆ ರಸಮ್ ಮಾಡಿಬಿಡೋಣ ಅಂತ, ದಿನ ಬೇಳೆ ಸಾಂಬಾರಲ್ವ, ಅದಕ್ಕೇ ಅದು ಕೂಡ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಒಗೆಯೋದು ಏನು ಅಷ್ಟೊಂದಿಲ್ಲ ಅನಿಸುತ್ತೆ, ಸೊ ರೆಸ್ಟ್ ಮಾಡಿಬಿಡೋಣ ಇವತ್ತು. ಮನ್ಸು ಹೇಳೋಕ್ಕಾಗಲ್ಲ, ಕೆಲಸ ಇದ್ದರೆ ಮಾಡಿಬಿಡೋಣ ಅನ್ನಿಸ್ತಾ ಇರುತ್ತೆ. ಸೊ ಇಷ್ಟು ನನ್ನ ಕೆಲಸ ಆಗಿರುತ್ತೆ. ಸೊ ಡೈಲಿ ರೊಟೀನ್ ಬ್ಲಾಗು, ಪ್ಲೀಸ್ ದಯವಿಟ್ಟು ಎಲ್ಲರೂ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬಾ ನನಗೆ ವೀಡಿಯೋಸ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಇದು ಮಾಡೋದಕ್ಕೆ ಕಷ್ಟ ಆಗ್ತಿದ್ದರೂ ಕೂಡ ವೀಡಿಯೋಸ್ ಮಾಡ್ತಿದ್ದೀನಿ. ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ. ನನಗೆ ಈ ತಿಂಗಳಾದರೂ $1 ಕಂಪ್ಲೀಟ್ ಆಗಿ ದುಡ್ಡು ಬರೋ ಥರ ಆಗಲಿ ಅಂತ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನು ಕೆಲವರು ಕೂದಲಿಗೆ ಏನು ಹಾಕ್ತೀರಾ, ಯಾಕೆ ಎಷ್ಟು ಚೆನ್ನಾಗಿದೆ, ಯಾವಾಗ ನೋಡಿದ್ರು ಕೂದಲು ಇದಿರುತ್ತೆ ಅಂತ ಕೇಳೋದಾದರೆ, ನನ್ನ ಕೂದಲಿಗೆ ಈಗ ನಾನು ಏನೋ ಅಷ್ಟೊಂದು ನನ್ನ ಕೂದಲ ಬಗ್ಗೆ ಕೇರ್ ತೊಗೊಳ್ತಾ ಇಲ್ಲ. ಮುಂಚೆ ನಮ್ಮಮ್ಮ ನಾನು ಚಿಕ್ಕವಳಿರ್ಬೇಕಾದ್ರೆ ಒಂದು ವಾರಕ್ಕೆ ಒಂದೇ ಸತಿ ತಲೆಗೆ ಸ್ನಾನ, ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ತಲೆ ತುಂಬ ಹಚ್ಚಿಬಿಟ್ಟು ಭಾನುವಾರ ಸ್ನಾನ ಮಾಡಿದ್ರೆ ಸೋಮವಾರ ತಲೆಗೆ ಎಣ್ಣೆ ಇಟ್ಟರೆ ಮತ್ತೆ ನೆಕ್ಸ್ಟ್ ಒಂದು ವೀಕ್ವರೆಗೂ ನನ್ನ ತಲೆ ಒಳಗಡೆ ಸ್ನಾನನೂ ಮಾಡಿಸ್ತಿರ್ಲಿಲ್ಲ, ತಲೆಗೆ ಎಣ್ಣೆ ಕೂಡ ಇಕ್ತಿರ್ಲಿಲ್ಲ. ಸೊ ಅವಾಗೊಂದು ಬಂದು ನನಗೆ ಇವಾಗ ತುಂಬ ಚೆನ್ನಾಗಿದೆ. ಸೊ ಕೂದಲು ಸ್ವಲ್ಪ ಉದುರಿದೆ, ಅಂದರೆ ಇವಾಗ ಟೆನ್ಷನ್ನು, ಯೋಚನೆ ಇದರಿಂದ ಸ್ವಲ್ಪ ಕೂದಲು ಉದುರಿದೆ. ತುಂಬ ಉದ್ದ ಇತ್ತು ಕೂದಲು ನನಗೆ. ಸೊ ನನಗಿನ ಚೆನ್ನಾಗಿ ನಮ್ಮಮ್ಮ ನನ್ನ ಕೂದಲನ್ನೇ ಬೆಳೆಸಿದ್ದಾರೆ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನನಗೆ ಈ ಹರಳೆಣ್ಣೆ ಇಡೋದ್ರಿಂದ ನನಗೆ ಕೂದಲು ಕೂಡ ಬೇಗ ಬೆಳ್ಳಗಾಗಲಿಲ್ಲ ನನಗೆ. ಸೊ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನಾನು, ಯಾಕಂದರೆ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಬಿಳಿ ಕೂದಲು ಅಂತ ಹೇಳ್ತಾ ಇದ್ದಾರೆ. 30 years ಆಯ್ತಲ್ಲ. ಸೊ ಅದಕ್ಕೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಇಡೋದ್ರಿಂದ ಸ್ವಲ್ಪ ಕೂದಲು ಆರೋಗ್ಯವಾಗಿರುತ್ತೆ, ತಲೆನೋವು ಕಡಿಮೆ ಇರುತ್ತೆ, ಹೀಗೆಲ್ಲ ಆಗ್ತಾ ಇರುತ್ತೆ. ತಲೆಗೆ ಎಣ್ಣೆ ಚೆನ್ನಾಗಿಡೋದ್ರಿಂದ ತಲೆ ನೋವು ತುಂಬ ಕಮ್ಮಿ ಬೀಳುತ್ತೆ ಅಂತ ಹೇಳ್ತಾರೆ. ಸೊ ನಂಗೆ ಅವಾಗೊಂದು ಸ್ವಲ್ಪ ಎಫೆಕ್ಟಿವ್ ಆಗಿದೆ. ಅದೇ ತಲೆನೋವು ಸ್ಟಾರ್ಟ್ ಆಗಿದೆ, ತಲೆಗೆ ಮತ್ತೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಇಡಬೇಕು. ಇದು ನನ್ನ ತಲೆಗೆ ನಮ್ಮಮ್ಮ ಆವಾಗ ಮಾಡ್ತಿದ್ದಿದ್ದು ಆರೈಕೆ. ಆಮೇಲೆ ಇವಾಗ ಶಾಂಪೂ ಹಾಕ್ತಿರೋದು ನನಗೆ ನನಗೆ ಬುದ್ಧಿ ಬಂದಮೇಲೆ ಒಂದು 7th ಸ್ಟ್ಯಾಂಡರ್ಡ್ಗೆ ನಾನು ತಲೆ ಉಜ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ಯಾವಾಗ ನಾನು 7th ಸ್ಟ್ಯಾಂಡರ್ಡಲ್ಲಿ ನನಗೆ ಕೂದಲು ಕೊಟ್ಟರು, ಆಗ ನನ್ನ ತಲೆಗೆ ಸಣ್ಣ ಕೂದಲು ನಮ್ಮಮ್ಮ ರೂಢಿ ಮಾಡ್ಕೊ ಅಂತ ಹೇಳಿ ಬಿಟ್ಟಿದ್ರು. ಅವಾಗಷ್ಟೇ ಅವಾಗಿಂದ ನಾನು ತಲೆ ಉಜ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೂ ಮುಂಚೆ ಎಲ್ಲ ಸೀಗೆಕಾಯಿ ಹಾಕಿ ನಮ್ಮಮ್ಮ ತಲೆ ಉಜ್ಜಿಬಿಟ್ಟೆ ಹೋಗಬೇಕಾಗಿತ್ತು. ನನಗೆ ಇವಾಗಲೂ ಸೀಗೆಕಾಯಿ ಹಾಕಿ ತಲೆ ಉಜ್ಜಕ್ಕೆ ಬರೋದಿಲ್ಲ, ಯಾಕಂದರೆ ಇಲ್ಲೆಲ್ಲ ಸೀಗೆಕಾಯಿ ಹಾಕೇ ಇರುತ್ತೆ. ಇಲ್ಲ ಇಲ್ಲಿ ನಿಂತ್ಕೊಳ್ಳುತ್ತೆ, ಇಲ್ಲ ಇಲ್ಲಿ ನಿಂತ್ಕೊಳ್ಳುತ್ತೆ. ಹೀಗೆ ಜಾಲಿಸಿದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ನನಗೆ ತಲೆ ಇವಾಗಲೂ ಜಾಲಿಸೋಕ್ಕೆ ಬರೋಲ್ಲ ಸೀಗೆಕಾಯಿ ಹಾಕಿ. ಅದಕ್ಕೆ ನಾನು ಶಾಂಪೂ ರೆಫರ್ ಮಾಡ್ತೀನಿ ಜಾಸ್ತಿ. ಸೊ ಅದು ಸೀಗೆಕಾಯಿ ಇದೆಲ್ಲ ಮನೇಲೇ ಮಾಡ್ತಿದ್ದಿದ್ದು. ಸೀಗೆಕಾಯಿ ಓನಾಗಿ ಮಾಡ್ತಿದ್ದು ಸೀಗೆಕಾಯಿನ ತಂದು ನಮ್ಮಮ್ಮ ಚೆನ್ನಾಗಿ ಹಚ್ತಿದ್ರು. ನಮ್ಮ ಮನೆಗಳಲ್ಲಿ ನನಗೆ ನಮ್ಮ ಅಕ್ಕಂದ್ರಿಗೆ ಮಾತ್ರ ಉದ್ದ ಇದ್ದಿದ್ದು ಕೂದಲು, ನಮ್ಮ ಚಿಕ್ಕಮ್ಮಗೆ, ನಮ್ಮ ಅಕ್ಕಂಗೆ, ನಮ್ಮ ಚಿಕ್ಕಮ್ಮಲ್ಲ ನಮ್ಮ ದೊಡ್ಡಮ್ಮನಿಗೆ. ಸೊ ನಮ್ಮ ಕೂದಲು ತುಂಬ ಚೆನ್ನಾಗಿ ಇತ್ತು. ಇದು ನನ್ನ ಕೂದಲಿನ ಆರೈಕೆ ಈಗಿಂದಲ್ಲ ಆಗಿಂದು. ಸೊ ಬನ್ನಿ ಈಗ ಚಟ್ನಿ ಮಾಡೋಣ. ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ವೀಡಿಯೋಸ್ನ ನೋಡ್ತಾ ಇದ್ದೀನಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವು ವ್ಲಾಗ್ನ ಕಂಟಿನ್ಯೂ ಮಾಡೋಣ, ಬನ್ನಿ.
Baby,
ಸೊ ಇನ್ನು ಎಲ್ಲ ಕೆಲಸ ಮುಗೀತು. ಇವತ್ತೇನು ಅಷ್ಟೊಂದು ಕೆಲಸ ಇರಲಿಲ್ಲ ನನಗೆ. ನಾನು ಆ್ಯಕ್ಚುಲಿ ಹೇಳ್ದಂಗೆ ಬಟ್ಟೆ ಒಗಿಲಿಲ್ಲ ನಾನು. ಸೊ ಈಗ ಮುದ್ದೆಗಿಟ್ಟಿದ್ದೀನಿ. ಟೊಮೆಟೊ ಸಾಂಬಾರು ಮಧ್ಯಾಹ್ನನೇ ತೋರಿಸಿದ್ನಲ್ವ ಏನೇನು ಹೇಗೆ ಮಾಡೋದು ಅಂತ. ಅಷ್ಟೇ, ಅದನ್ನ ಡಿಫ್ರೆಂಟ್ ಒಂದು ಸತಿ ಬೇಕಾದರೆ ನೀಟಾಗಿ ತೋರಿಸ್ತೀನಿ. ಸೊ ಟೊಮೆಟೊ ಸಾಂಬಾರು ಈ ಕಡೆ ಇವಾಗ ಮುದ್ದೆಗಿಟ್ಟರೆ, ಸಾಂಬಾರು ಬಿಸಿ ಇಟ್ಟರೆ ಮುಗೀತು. ಸ್ವಲ್ಪ ಪಾತ್ರೆ ಇದೆ, ಮಧ್ಯಾಹ್ನ ತಿಂದಿದ್ದ ತಟ್ಟೆಗಳು 1-2-3 ಇದ್ದಾವೆ, ಉಜ್ಜಬೇಕು. ಬ್ಯಾಸ್ಕೆಟ್ ತೋರಿಸಿದ್ದೀನಲ್ಲ, ತುಂಬ ಕೈಯೆಲ್ಲ ನೋವ್ತಾ ಇದೆ. ಕಲಿಬೇಕು ಅಂತೇಳಿ ತುಂಬ ಹಠ ಇತ್ತು. ಸೊ ನನಗೆ ಅದ್ರ ಸ್ವಲ್ಪ ಟಚ್ ಇತ್ತು, ಅದಾಗಿರ್ಬೋದು, ಮತ್ತು ವೈಯರ್ ಬ್ಯಾಗ್ ಆಗಿರ್ಬೋದು, ನನಗೆ ಸ್ವಲ್ಪ ಟಚ್ ಇತ್ತು. ಸೊ ಹಾಗಾಗಿ ನನಗೇನು ಅಷ್ಟು ಕಷ್ಟ ಅನ್ನಿಸ್ತಿಲ್ಲ. ಬಟ್ ಆದರೂ ಸ್ವಲ್ಪ ಪೇಯ್ನ್ ಇದೆ ಕೈ, ಫಸ್ಟ್ ಟೈಮ್ ಆಗ್ತಾ ಇರೋದಕ್ಕೆ. ಸೊ ಕಲಿತಾ ಇದ್ದೀನಿ. ಒಂದು ಆಸೆ ನನಗೆ ಹೊಸದು ಕಲಿಬೇಕು ಅಂತ ತುಂಬ ಅನ್ಕೋತೀನಿ. ಏನಿದ್ರೂ ಹೊಸದಾಗಿ ಕಲಿಬೇಕು ಅಂತ, ಅದೊಂದು ಕಲಿಬೇಕು, ಅದನ್ನು ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ಬ್ಯಾಸ್ಕೆಟ್ ಹಾಕಲೇಬೇಕು ಅಂತ ಹೇಳಿ ಇದನ್ನು ಹಾಕ್ತಿದ್ದೀನಿ. ಇದು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಟ್ರೈ ಮಾಡಬೇಕು ಅಂತ. ಸೊ ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಈಗ ಮುದ್ದೆಗೆ ಇಟ್ಬಿಟ್ಟು ಮುದ್ದೆ ಮಾಡಿ ಆಮೇಲೆ ಮಲಗಿದ್ರೆ ಇನ್ನು ಬೆಳಗ್ಗೆಗೆ ನಾರ್ಮಲ್ ಹೋಟೆಲ್ ಕೆಲಸ. ತುಂಬ ನಿದ್ದೆ ಬರ್ತಿತ್ತು ಮಧ್ಯಾಹ್ನ, ಹೋಟೆಲ್ ಹತ್ರ ಇದ್ನಲ್ಲ. ಸೊ ಹಾಗಾಗಿ ಅಷ್ಟೊಂದು ಕೆಲಸ ಏನಾಗಿರಲಿಲ್ಲ. ಇನ್ನೊಂದೇನಪ್ಪ ಅಂದರೆ ನಿನ್ನೆಗಿಂತ ಇವತ್ತು ತುಂಬ ಮನ್ಸಿಗೆ ಬೇಜಾರಾಗ್ತಿದೆ. ಸೋಮವಾರ ಹೋಟೆಲ್ ಇಡೋಕ್ಕಾಗ್ತಿಲ್ಲ. ಆ್ಯಂಡ್ ಏನೋ ಗೊತ್ತಿಲ್ಲ, ಯಾವ ಕೆಲಸನೂ ಆಗ್ತಿಲ್ಲ, ಏನು ಅಂದ್ಕೊಂಡ್ರೂ ಆಗ್ತಿಲ್ಲ. ಇನ್ನೊಂದು ಮನೆ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಹೇಳ್ಕೊಳಕ್ಕಾಗೋದಿಲ್ಲ, ಬಿಡೋಕ್ಕಾಗೋದಿಲ್ಲ. ಒಂದಷ್ಟು ಗೊಂದಲಗಳಿದೆ ಮನಸ್ಸಿನಲ್ಲಿ. ಸೊ ಏನು ಮಾಡಬೇಕು ಅರ್ಥನೂ ಆಗ್ತಾಯಿಲ್ಲ. ಸೊ ಯೋಚನೆ ಮಾಡಿ ಸಾಕಾಗ್ತಾಯಿದೆ. ಅಷ್ಟು ಬಿಟ್ಟು ನನಗೆ ಬೇರೆ ಏನು ತೋಚ್ತಾನೂ ಇಲ್ಲ, ಏನು ಮಾತಾಡಬೇಕು, ಏನು ಇದು ಮಾಡಬೇಕು ಅಂತ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಮುದ್ದೆ ಮಾಡೋದು ಒಂದೇ, ಗ್ಯಾಸ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು, ರೂಮ್ ಕ್ಲೀನ್ ಮಾಡಿಬಿಟ್ಟು, ಇನ್ನು ಹೋಗಿ ಮನೆ ಸ್ವಲ್ಪ ಅಡುಗೆ ಮನೆ ಇದನ್ನೆಲ್ಲ ಕಟ್ಟೆ ಕ್ಲೀನ್ ಮಾಡಿ, ತಿಂದಿದ್ದು ಊಟದ್ದು ತಟ್ಟೆಗಳೆಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಂಬಿಟ್ರೆ ಬೆಳಗ್ಗೆಗೆ ಎದ್ದು ಹೋಟೆಲ್ ಕೆಲಸ ಶುರು ಮಾಡೋದು. ಸೊ ಬೆಳಗ್ಗೆಗೆ ಕೂಡ ತಲೆಗೆ ಸ್ನಾನ ಇರುತ್ತೆ. ನಾಳೆ ಮಂಗಳವಾರ, ದೇವ್ರಿಗೆ ದೀಪ ಹಚ್ಚಕ್ಕೆ ಹೋಗಬೇಕು, ತುಪ್ಪ ತರಬೇಕು ಅಂಗಡಿಯಿಂದ. ಸೊ ಕೆಲವೊಂದು ನಾಳೆ ಸ್ವಲ್ಪ ಡಿಫ್ರೆಂಟಾಗಿ ಕೆಲಸ ಜಾಸ್ತಿನೇ ಇರುತ್ತೆ. ಹೋಟೆಲ್ ಕೆಲಸ, ಮನೆ ಕೆಲಸ. ಸೊ ನಾಳೆ ಬೆಳಗ್ಗೆ ಬಟ್ಟೆ ಒಗಿಯೋಕ್ಕಾಗಲ್ಲ, ದೇವಸ್ಥಾನದಿಂದ ಬಂದಮೇಲೆ ಬಟ್ಟೆ ಒಗಿಬೇಕು, ಇಲ್ಲ ಸ್ನಾನ ಮಾಡಿದೆ ಬಟ್ಟೆ ಒಗಿಬಿಟ್ಟು ಆಮೇಲೆ ತಲೆಗೆ ಸ್ನಾನ ಮಾಡಬೇಕು. ಸೊ ನೋಡೋಣ ಬೆಳಗ್ಗೆಗೆ ಹೇಗೆ ಕೆಲಸ ಆಗುತ್ತೆ, ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಬೆಳಗ್ಗೆಗೆ ಅದನ್ನ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಮತ್ತು ಕಂಟಿನ್ಯೂ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ. ಡೈಲಿ ರೊಟೀನ್, ಡೈಲಿ ವ್ಲಾಗ್, ಡೈಲಿ ಕೆಲಸಗಳು ಹೇಗಿರುತ್ತೆ ಅದನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ಡಿಫ್ರೆನ್ಸ್ ಏನೂ ಇಲ್ಲ ನಿಮ್ಮ ವ್ಲಾಗಲ್ಲಿ, ಏನೂ ಹೊಸದಿಲ್ಲ. ಅಂದರೆ ನನಗೆ ಮನೆ, ಹೋಟೆಲ್ಲು ಎರಡೇ ಪ್ರಪಂಚ. ಡಿಫ್ರೆಂಟಾಗಿ ಏನಾದರೂ ನಾನೊಂದು ಬ್ಲೌಸ್ ಹೊಲಿದಾಗ, ನಾನೊಂದು ಏನಾದರೂ ಡಿಫ್ರೆಂಟಾಗಿ ಮಾಡಿದಾಗ ಅದು ನಾನು ತೋರಿಸ್ತೀನಿ. ಸೊ ಈ ನಡುವೆ ನಾನು ಯಾವುದೂ ಕುಚ್ಚು ಕಟ್ಟಲಿಲ್ಲ. ಸೊ ನೋಡೋಣ, ಯಾವುದಾದ್ರೂ ಕುಚ್ಚಿದ ನನ್ನದೇ ಸೀರೆ ಕಟ್ಕೊಂಡ್ರೆ, ಇಲ್ಲ ಯಾವುದಾದ್ರೂ ಬಂದರೆ ನಾನು ಖಂಡಿತವಾಗ್ಲೂ ಅದನ್ನು ಕೂಡ ಹೇಗೆ ಕುಚ್ಚು ಕಟ್ಟೋದು, ನಾನು ಯಾವ ಥರ ಕಟ್ತೀನಿ, ಯಾವ ಥರ ಕಲೆಕ್ಷನ್ಸ್ ಮಾಡ್ಕೋತೀನಿ ಅನ್ನೋದು ಹೇಳ್ತೀನಿ. ಆಲ್ರೆಡಿ ನನ್ನ ಸೀರೆಗಳೆಲ್ಲ ತೋರಿಸ್ಬಿಟ್ಟಿದ್ದೀನಿ ಹಳೆ ಬ್ಲಾಗ್ಗಳಲ್ಲೆಲ್ಲ. ನಾನು ಇನ್ನೇನೂ ಇಲ್ಲ. ಒಂದು ಸೀರೆ ನನ್ನ ಹತ್ರ ಇದೆ, ಅದು ಇನ್ನೊಂದು 2 ಸೀರೆ ಏನೋ ನನ್ನ ಹತ್ರ ಇದೆ ಅಂದ್ಕೊತೀನಿ. ಅದು ಒಂದು ನಾನು ಇದರಿಂದ ತಂದಿದ್ದು ಕಂಚಿಯಿಂದ, ಇನ್ನೊಂದು ನನಗೆ ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು. ಸೊ 2 ಸೀರೆ ಇರೋದು. ಬಟ್ ಅದೇನು ಅಷ್ಟೊಂದು ಇದಿಲ್ಲ. ಸೊ ಯಾವಾಗಲಾದರೂ ನಾನು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಒಂದು ವೇರ್ ಮಾಡಿ ನಾನು ತೋರಿಸ್ಬಿಟ್ಟಿದ್ದೀನಿ ಒಂದು ಊರ ಹಬ್ಬಕ್ಕೆ. ಇನ್ನು ಡಿಫ್ರೆಂಟಾಗಿ ಹೇಳ್ಕೊಳ್ಳೋ ಅಂಥ ಡ್ರೆಸ್ಸುಗಳಾಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಜ್ಯುವೆಲ್ಸ್ ಅಂತೂ ನನ್ನ ಹತ್ರ ಮೊದಲೇ ಇಲ್ಲ. ನನ್ನ ಹತ್ರ ಇರೋದು ಇದು ಒಂದೇ ಜೊತೆ ಓಲೆ, ಸಣ್ಣ ಓಲೆ, ನಮ್ಮಪ್ಪ ಕೊಡಿಸಿದ್ದು ಓಲೆ. ಇನ್ನೊಂದು ಜೊತೆ ಓಲೆ ಬಂದು ಬ್ಯಾಂಕಲ್ಲಿ ಐ ಬರೀತಾ ಇದೆ ಅದು. ಸೊ ಅದು ಬ್ಯಾಂಕಲ್ಲಿದೆ. ಅಂಥದ್ದೇನು ನನ್ನ ಹತ್ರ ಜ್ಯುವೆಲ್ಸ್ ಏನು ಕಲೆಕ್ಷನ್ಸ್ ಇರಲಿ, ನನ್ನ ಹತ್ರ ಜ್ಯುವೆಲ್ಸೇ ಇಲ್ಲ ಅಂದ್ಕೊಳ್ಳಿ. ಸೊ ಆ ಥರ ಡಿಫ್ರೆನ್ಸ್ ಏನಿಲ್ಲ. ಇನ್ನು ಆರ್ಟಿಫಿಷಿಯಲ್ ನಾನು ಯೂಸ್ ಮಾಡೋದು, ನನಗೆ ಏನು ಮನ್ಸಿಗೆ ಅನಿಸುತ್ತೆ, ಇಲ್ಲ ಯಾರ ಹತ್ರ ಅದು ತೊಗೊಂಡು ಅದನ್ನು ಕೂಡ ಹಾಕೊಂಡು ಹೋಗ್ಬಿಡ್ತೀನಿ. ಅಂಥ ಕಲೆಕ್ಷನ್ಸ್ ನಾನಿಟ್ಟಿಲ್ಲ. ಆ್ಯಂಡ್ ಸಣ್ಣದೊಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ನಲ್ಲ, ಅದಿದೆ. ಅದನ್ನು ನಮ್ಮ ಮನೇಲಿ ಗೊತ್ತಿಲ್ಲದೆ ಮಾಡಿರೋ ಬಿಸ್ನೆಸ್ ಆಗಿರೋದ್ರಿಂದ
ಅದನ್ನು ರಿಟರ್ನ್ ಮಾಡಿ ಮತ್ತೆ ಹೊಸದು ಹಾಕಬೇಕು ಅಂತ, ಬಟ್ ಕಾರಣಾಂತರಗಳಿಂದ ಅದನ್ನ ಕೂಡ ರಿಟರ್ನ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ದೇವ್ರ ದಯೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಚಾನಲ್ ಏನಾದರೂ ಚೆನ್ನಾಗಿ ಗ್ರೋತ್ ಆಗಿ ಕೈ ತುಂಬ ದುಡ್ಡು ಬಂದರೆ ಖಂಡಿತವಾಗ್ಲೂ ನನಗೆ ಇನ್ನೇನಾದರೂ ಮಾಡಬೇಕು, ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಸೊ ನೋಡೋಣ, ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂದರೆ ನನಗೆ ತುಂಬ ಆಸೆ ಇರೋದು ಯಾವುದಾದ್ರೂ ಒಂದು ಹೆಣ್ಣು ಮಗುಗೆ ಎಜುಕೇಷನ್ ಕೊಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಬಡವ್ರ ಮಕ್ಕಳಾಗಿರ್ಬೋದು, ಇಲ್ಲ ಒಂದು ಅನಾಥ ಮಗುಗಾಗಿರ್ಬೋದು, ಎಜುಕೇಷನ್ ಕೊಡಬೇಕಂತ ನನಗೆ ತುಂಬ ಇಷ್ಟ. ಯಾಕಂದರೆ ಆ ಎಜುಕೇಷನ್ ನಮಗೆ ಸಿಗಲಿಲ್ಲ ಟೈಮಿಗೆ ಸರಿಯಾಗಿ. ಆ ಎಜುಕೇಷನ್ನ ನಮ್ಮ ಆಸೆ ಪ್ರಕಾರ ನಮ್ಮನ್ನೇನು ಕೇಳೋರು ಇರಲಿಲ್ಲ. ನಮಗೆ ನೀನು ಜಸ್ಟ್ ಓದ್ಕೋ, ಬೇರೆ ಏನೂ ಮಾಡಬೇಡ ಅಂತ ಹೇಳೋರು ಇರಲಿಲ್ಲ ನನಗೆ. ಸೊ ಹಾಗಾಗಿ ನನಗೆ ಎಜುಕೇಷನ್ ಕೊಡಬೇಕು ಅಂತ ತುಂಬ ಇಷ್ಟ. ನನ್ನ ಮಗಳಿಗೆ ಕೂಡ ಹೇಳ್ತೀನಿ ನಾನು. ಸೊ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೆ ಯಾವುದೇ ರೀತಿ ಅನಿಸಿಕೆಗಳಿರಲಿಲ್ಲ. ಜಸ್ಟ್ ಏನು ಮಾಡಿದ್ರೆ ಸಾಕು ಅಂತ ಇದ್ದಿದ್ದು ನನ್ನ ಮನಸ್ಸಲ್ಲಿ. ಬಟ್ ಈಗ ನನಗೆ ಇರೋದೇನಪ್ಪ ಅಂದರೆ ಒಂದು ಮಗಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಹಾಗೆ ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಹೆಣ್ಮಗುಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನನಗೆ ತುಂಬ ಆಸೆ. ಸೊ ಆಸೆ ಎಷ್ಟು ಮಟ್ಟಕ್ಕೆ ನೆರವೇರುತ್ತೆ, ಯಾವಾಗ ನೆರವೇರುತ್ತೋ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ನಾನೇನಾದರೂ ಇವತ್ತೆಲ್ಲ ನಾಳೆ ಸಕ್ಸಸ್ ಆದರೆ ಆ ಸಕ್ಸಸ್ಸಲ್ಲಿ 1% ಆದರೂ ಸಕ್ಸಸ್ಸಲ್ಲಿ ನನ್ನ ಮಗಳಿಗೆ ಮಾಡಿ ಅದರಲ್ಲೂ 1% ನಾನು ಹೆಣ್ಮಗುಗೆ, ಯಾವುದಾದ್ರೂ ಒಂದು ಹೆಣ್ಮಗುಗೆ ಎಜುಕೇಷನ್ ಕೊಡಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ದೇವ್ರ ದಯೆ, ಗೊತ್ತಿಲ್ಲ, ನಾನು ಒಳ್ಳೇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಒಳ್ಳೇದಾದರೆ ನಾನು ಇನ್ನೊಬ್ರಿಗೆ ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ನನಗೆ ಆಸೆ ಇದೆ. ಆಸೆನ ಎಷ್ಟು ಮಟ್ಟಕ್ಕೆ ನೆರವೇರುತ್ತೋ ನೋಡೋಣ. ಸೊ ಇಷ್ಟೇ ಇವತ್ತಿನ ವ್ಲಾಗು. ಇವತ್ತಿನ ವೀಡಿಯೋದಲ್ಲಿ ಏನು ಅಷ್ಟೊಂದೇನು ನಾನಿದ್ದಿಲ್ಲ. ಸೊ ಜಸ್ಟ್ ಮನೇಲಿ ಏನು ಅಡುಗೆ ಮಾಡ್ಕೊಂಡಿದ್ದೀನಿ, ಅಂಗಡಿ ಹತ್ರ ಸ್ವಲ್ಪ ಹೊತ್ತು ಹೋಗಿದ್ದೆ ಅಷ್ಟೇ. ಈಗ ಸ್ವಲ್ಪ ಬ್ಯಾಗ್ ಹಾಕ್ತಿದ್ದೀನಿ. ಸೊ ಈಗ ಏನಾದರೂ ಕಂಟಿನ್ಯೂಸಾಗಿ ಕುತ್ಕೊಂಡು ಹಾಕಿದ್ರೆ ಈ ವಿಡಿಯೋ ಮುಗಿದ್ಮೇಲೆ ತೋರಿಸ್ತೀನಿ, ಇಲ್ಲಾಂದರೆ ನಾಳಿದ್ದು ವ್ಲಾಗಲ್ಲಿ ತೋರಿಸ್ತೀನಿ ಅದನ್ನು ಎಷ್ಟಕ್ಕೆ ಬಂತು ಬ್ಯಾಗು ಅಂತ. ಸೊ ಅರ್ಧಂಬರ್ಧ ಬ್ಲೌಸ್ ಮಾಡಿಟ್ಟಿದ್ದೀನಿ, ಅದ್ರ ತಂಟೆಗೆ ಹೋಗಲಿಲ್ಲ. ಯಾಕೋ ಬ್ಲೌಸ್ ಚೆನ್ನಾಗಿ ಬಂದಿಲ್ಲ, ಎತ್ತು ಬಿಸಾಕಬೇಕು ಅದನ್ನು, ಯಾಕಂದರೆ ಅದು ಫುಲ್ಲು ಕೆಟ್ಟೋಯ್ತು ಬ್ಲೌಸು. ಇನ್ನು ನಮ್ಮ ಅಕ್ಕಗೆ ಹೊಲ್ದಿದ್ದ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ. ಅವ್ರಿಗೆ ಥ್ರೆಡ್ ಬೇಕಂತ ಥ್ರೆಡ್ ಇಟ್ಬಿಟ್ಟು ಸೊ ಒಂದು ಹೊಲಿಗೆ ಹಾಕಿ ಕೊಡಬೇಕು ಅವ್ರಿಗೆ. ಸೊ ಡಿಫ್ರೆಂಟಾಗಿ ಇನ್ನು ಬ್ಲೌಸ್ಗಳನ್ನು ಸ್ಟಾರ್ಟ್ ಮಾಡೋಣ, ಹೊಲಿತಾರೋಣ, ಬಂದ್ಬಿಡುತ್ತೆ. 1-2 ಕೆಟ್ಟೋಗುತ್ತೆ, ಹಾಗೆ ಬ್ಲೌಸ್ ಕೂಡ ಬರುತ್ತೆ. ಇನ್ನೊಂದು ನಾನು ಇವಾಗೇನು ಬ್ಯಾಗ್ ಹಾಕ್ತಿದ್ದೀನಿ ಅದನ್ನು ಹಾಗೆ ಬ್ಯಾಗ್ ಕಂಟಿನ್ಯೂ ಮಾಡಿ ಅದನ್ನ ಬಿಸ್ನೆಸ್ ಆಗಾದರೂ ಮಾಡ್ಕೋಬೋದು. ಕಂಟಿನ್ಯೂ ಆಗಿ ಹಾಕ್ತಾ ಇರಬೇಕು. ಹಾಗೆ ಅದನ್ನ 100, 200, 300, 400ಗೆ ಸೇಲ್ ಮಾಡೋ ಥರ ಆದರೂ ಇರಬೇಕು. ಬಟ್ ಕಲಿಬೇಕು, ಕಲ್ತು ಬಿಡಬೇಕು, ಅದನ್ನು ನಾನು ಕೂಡ ಹಾಕೋ ಹಂಗಿರಬೇಕು ಅಂತ ಹೇಳಿ. ಸೊ ಅದನ್ನ ಕೂಡ ಕಲಿತಾ ಇದ್ದೀನಿ. ಸೊ ಇನ್ನೊಂದು ಉಲ್ಲನ್ನಲ್ಲಿ ಸ್ವೆಟರ್ಸು ಅದನ್ನು ಕಲಿಬೇಕು ಅನ್ನೋದೊಂದು ಆಸೆ. ಬಟ್ ನನಗೆ ಲೈವಲ್ಲಿ ಹೇಳ್ಕೊಡೋರು ಯಾರೂ ಇಲ್ಲ. ಬಟ್ ಫೋನುಗಳಲ್ಲಿ ನೋಡಿದ್ರೆ ನನ್ನ ತಲೆಗೆ ಅಷ್ಟು ಬೇಗ ಹೋಗಲ್ಲ. ಕ್ರೋಶದೇನೋ ಕಲ್ತ್ಬಿಟ್ಟೆ, ಬಟ್ ಉಲ್ಲನ್ ನನಗೆ ಅಷ್ಟು ಹೋಗ್ತಾ ಇಲ್ಲ ತಲೆಗೆ. ಯಾರಾದರೂ ಮುಂದೆ ಕೂತ್ಕೊಂಡು ಒಂದು ಸ್ವಲ್ಪ ಹೇಳಿಕೊಟ್ರೆ ನಾನು ಅದನ್ನ ಕಲ್ತ್ಬಿಡ್ತೀನಿ. ಸೊ ಅದು ನನಗೆ ಒಂದು ಸ್ವಲ್ಪ ನೋಡಬೇಕು, ಅಷ್ಟು ಬಿಟ್ಟು ಇನ್ನೇನಿಲ್ಲ. ಸೊ ನೋಡೋಣ ಇನ್ನು ಮುಂದಕ್ಕೆ ಹೇಗೆ ನಡೆಯುತ್ತೆ. ನಾನು ಕಲಿಬೇಕು ಅಂತಿರೋದನ್ನೆಲ್ಲ ಹೇಗೆ ಕಲಿತೀನಿ ಗೊತ್ತಿಲ್ಲ. ಸೊ ನಾನು ನಿಮಗೆ ಪ್ರತಿಯೊಂದನ್ನು ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತಿಂಗಳಾದರೂ ನನ್ನ ಚಾನಲಲ್ಲಿ ದುಡ್ಡು ಬರೋ ಥರ ಆಗಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ನ ಕಂಟಿನ್ಯೂ ಮಾಡಿದ್ರೆ, ವೀಡಿಯೋಸ್ ಏನಾದರೂ ಹಾಕಿದ್ರೆ ಮಾಡಿದ್ರೆ ಉಂಟು, ಇಲ್ಲಾಂದರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಎಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಅದು ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಇವತ್ತು ನಾನು ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದೆ ಅಂದರೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದೆ. 8 ಗಂಟೆಯಿಂದ ಈಗ ಆಲ್ಮೋಸ್ಟ್ 8:45ವರೆಗೂ ನಾನು ಕಂಟಿನ್ಯೂ ವ್ಲಾಗ್ ಮಾಡಿದ್ದೀನಿ. ಏನೇನು ಕೆಲಸ ಮಾಡ್ತೀನಿ, ಎಲ್ಲೋಗ್ತೀನಿ, ಬರ್ತೀನಿ ಅಂತ. ಸೊ ಇನ್ನು ಮುಂದೆ ಇನ್ನೂ ಬೆಟರ್ ದೆನ್, ಇನ್ನೂ ಚೆನ್ನಾಗಿ ಮಾಡಬೇಕು. ಇನ್ನೂ ಬಾಯ್ಲಿ ಹೇಳು ಬಾ. ಸೊ ಅವನು ನನ್ನ ಅಳಿಯ ಬಂದು ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಅಂತ ಹೇಳ್ದ. ಸೊ ನಮ್ಮ ಊರಲ್ಲಿ ಕೋದಂಡರಾಮ ಸ್ವಾಮಿದು ತೇರಿದೆ, 14th ತೇರಿದೆ. ಸೊ ಅದರದ್ದು ನನಗೆ ತಂದು ಕೊಟ್ಟರು ಏನೇನಿದೆ ಅಂತ. ರಾಮರದು ತೇರು ವರ್ಷಕ್ಕೊಂದು ತೇರು ನಡೆಯುತ್ತೆ. ಲಾಸ್ಟ್ ಇಯರು ನಂಜುಂಡೇಶ್ವರ ಸ್ವಾಮಿದು ನಡೆದಿತ್ತು. ಈ ಇಯರು
ರಾಮರ ತೇರು ನಡೆಯುತ್ತೆ. ಸೊ ವರ್ಷವೂ ಒಂದೊಂದು ತೇರು ಮಾಡ್ತಾರೆ, ಅದರದ್ದು ಕಾರ್ಡ್ ತಂದು ಕೊಟ್ಟಿದ್ದ. ಸೊ ಇವತ್ತಿನ ವ್ಲಾಗ್ ಇಷ್ಟಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಡಿಫ್ರೆನ್ಸ್ ಏನೂ ಇರೋದಿಲ್ಲ. ನಾಳೆ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀನಿ, ಏನೆಲ್ಲ ಇರುತ್ತೆ ಅನ್ನೋದು ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ನನ್ನ ವಿಡಿಯೋಸಲ್ಲಿ ನೋಡೋಣ ಮುಂದಕ್ಕೆ ಏನೆಲ್ಲ ನನ್ನ ಕೈಯಲ್ಲಾಗುತ್ತೆ, ಎಷ್ಟೆಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನು ಡಿಫ್ರೆನ್ಸ್ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಬೆಟರ್ದೆ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾತಾಡೋದು ಕಲಿಬೇಕು, ಇನ್ನೂ ಹೊಸದು ಕಲಿಬೇಕು ಅನ್ನೋ ನನಗೆ ತುಂಬ ಆಸೆ ಇದೆ. ಸೊ ಪ್ರತಿಯೊಂದನ್ನು ಕಲ್ತ್ಕೊಳ್ತಾ ನಿಮ್ಮನ್ನು ಇದು ಮಾಡ್ತಾ ಹೋಗ್ತಾ ಇರೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬೈ ಬೈ.